ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಅಂತ. ಸದ್ಗುರು ಸನ್ನಿಧಿಯಲ್ಲಿ ಈಶಾ ಔಟ್ ರೀಚ್ ಅಲ್ಲಿ ಸ್ವಯಂ ಸೇವಕಿಯಾಗಿದ್ದೀನಿ. ಇವತ್ತು ನಾವು ಆವಲ್ಗುರ್ಕಿ ಅನ್ನೋ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಸದ್ಗುರು ಸನ್ನಿಧಿ ಪರಿಸರ ಉತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಸದ್ಗುರು ಸನ್ನಿಧಿ ಸುತ್ತಮುತ್ತ ಇರೋ ಸುಮಾರು 35 ಹಳ್ಳಿಗಳಲ್ಲಿ ಆ ಜೂನ್ ಇಂದ ಜುಲೈ ಕೊನೆವರೆಗೂ ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಒಂದ್ ಹಳ್ಳಿಗೆ ಹೋಗಿ ಅಲ್ಲಿರೋ ಎಲ್ಲಾ ಮಹಿಳೆಯರನ್ನ ಒಟ್ಟಿಗೆ ಒಂದ್ ಜಾಗದಲ್ಲಿ ಸೇರಿಸಿ ಪರಿಸರದ ಬಗ್ಗೆ, ವಾತಾವರಣದ ಬಗ್ಗೆ, ಮಣ್ಣಿನ ಬಗ್ಗೆ ಸ್ವಲ್ಪ ಎಲ್ಲ ಅರಿವು ಮೂಡಿಸಿ, ಆಮೇಲೆ ಸಸಿ ವಿತರಣೆ ಮಾಡಿ ಚೆನ್ನಾಗಿ ಸ್ವಲ್ಪ ಅವ್ರಿಗೆ ಖುಷಿ ಕೊಡೋ ಅಂತ ಒಂದಷ್ಟು ಆಟಗಳನ್ನೆಲ್ಲ ಆಡಿಸಿ ಬಹುಮಾನ ವಿತರಣೆ ಮಾಡಿ ಸುಮಾರು 1 ಗಂಟೆ ಕಾಲ ಈ ಕಾರ್ಯಕ್ರಮನೆಲ್ಲ ಮಾಡಿ, ಆಮೇಲೆ ಸಸಿ ಕೊಟ್ಟು ಅದ್ರ ಬಗ್ಗೆ ಇನ್ನ ಮುಂದೆ ಯಾವ ರೀತಿ ಪ್ರಾಜೆಕ್ಟ್ ಇಂದ ಈಶಾ ಕಡೆಯಿಂದ ಸಪೋರ್ಟ್ ಎಲ್ಲ ಇರುತ್ತೆ ಅಂತ ಹೇಳ್ತೀವಿ. ಯಾವ ಪಂಚಾಯತಿ ಸದ್ಯಕ್ಕೆ ಆವಲ್ಗುರ್ಕಿ ಗ್ರಾಮ ಪಂಚಾಯತಿಲಿ ಮುಂಚೆ ಯಾವ ಪಂಚಾಯತಿ ಮಾಡಿತ್ತು? ಇಲ್ಲಿವರೆಗೂ ಆವಲ್ಗುರ್ಕಿ ಗ್ರಾಮ ಪಂಚಾಯತಿ ಎಲ್ಲಾ ಹಳ್ಳಿಗಳು ಕವರ್ ಆಗ್ತಾ ಇದೆ. ಇದೇ ಕೊನೆದು. ಇನ್ ಮುಂದೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಕಳೆದ 1.5 ವರ್ಷದಿಂದ ಐಶಾ ಸಂಸ್ಥೆಯಲ್ಲಿ ಸದ್ಗುರು ಸನ್ನಿಧಿಯಲ್ಲಿ ಸ್ವಯಂ ಸೇವಕನಾಗಿದ್ದೀನಿ. ನಾವು ಇವತ್ತು ಆವಲಗುರ್ಕಿ ಗ್ರಾಮದಲ್ಲಿ ಸದ್ಗುರು ಸನ್ನಿಧಿ ಪರಿಸರೋತ್ಸವ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನಾವು ಕಳೆದ ಬಾರಿ ಈ ಕಾರ್ಯಕ್ರಮ ಶುರು ಮಾಡಿದ್ದು. ಕಳೆದ ಬಾರಿ ನಾವು ಒಟ್ಟು 2 ಗ್ರಾಮ ಪಂಚಾಯತಿಯ 22 ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಸೊ ಈ ಬಾರಿ ನಾವು ಈ ಕಾರ್ಯಕ್ರಮನ 5 ಗ್ರಾಮ ಪಂಚಾಯತಿಗೆ ಅಂದ್ರೆ ವಿಸ್ತರಿಸಿದ್ವಿ. ಮೊದಲನೇದಾಗಿ ಆವಲಗುರ್ಕಿ, ತಿಪ್ಪೇನಹಳ್ಳಿ, ಹಾರೋಬಂಡೆ, ಮಂಚನಬೆಲೆ ಮತ್ತು ಎಸಗೋಲಹಳ್ಳಿ, ಈ 5 ತಾಲೂಕುಗಳಲ್ಲಿ 5 ಒಂದು ಪಂಚಾಯತಿಗಳಲ್ಲಿ ನಾವು ಸದ್ಗುರು ಸನ್ನಿಧಿ ಪರಿಸರೋತ್ಸವ ಕಾರ್ಯಕ್ರಮವನ್ನ ನಡೆಸ್ತಾ ಇದೀವಿ. ಸೊ ಮೊದಲನೇದಾಗಿ ಕಾರ್ಯಕ್ರಮ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಪ್ರತಿ ಹಳ್ಳಿಗಳಿಗೆ ಹೋಗಿ ಮಹಿಳೆಯರನ್ನೆಲ್ಲ ಒಗ್ಗೂಡಿಸಿ ಮಹಿಳೆಯರಿಗೆಲ್ಲ ಈ ಕಾರ್ಯಕ್ರಮನ ನಾವು ಶುರು ಮಾಡೋದ್ರಿಂದ, ಸೊ ಮೊದಲನೇದಾಗಿ ನಾವು ಪ್ರತಿ ವರ್ಷ ಪರಿಸರ ದಿನಾಚರಣೆಯ ಥೀಮ್ ಏನಿರುತ್ತೆ, ವಿಷಯ ಏನಿರುತ್ತೆ, ಆ ವಿಷಯದ ಬಗ್ಗೆ ಅವರಿಗೆ ಜಾಗೃತಿ ಸಭೆ ಮಾಡ್ತೀವಿ. ಅದಾದ ನಂತರ ನಾವು ಒಂದು ಸದ್ಗುರುಗಳ ಒಂದು ಚಿಕ್ಕ ವಿಡಿಯೋ ಕೂಡ ಹಾಕ್ತಿವಿ. ಪರಿಸರಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಪ್ಲೇ ಮಾಡೋರಿಗೆಲ್ಲ ತೋರಿಸ್ತೀವಿ. ಆಮೇಲೆ ವಿಶೇಷ ಆಟಗಳಿದೆ. ಸೊ ವಿಶೇಷ ಆಟಗಳಲ್ಲಿ ಕಾಳುಗಳನ್ನ ಸಪರೇಟ್ ಮಾಡೋ ಆಟ, ಮತ್ತೆ ಒಂದು ಬುಟ್ಟಿಗೆ ಬಾಲ್ ಹಾಕುವಂತ ಆಟ, ಅಂದ್ರೆ ಅವ್ರಿಗೆ ಮನೋರಂಜನೆ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಆಟಗಳು ಕೂಡ ಆಡಿಸ್ತೀವಿ. ಕೊನೆಗೆ ಪರಿಸರಕ್ಕೆ ಸಂಬಂಧಪಟ್ಟಂತ ರಸಪ್ರಶ್ನೆ ಕಾರ್ಯಕ್ರಮ, ಅದ್ರಲ್ಲಿ ಗೆದ್ದವರಿಗೆ ದೇವಿ ಕುಂಕುಮನ ಒಂದು ಗಿಫ್ಟ್ ಆಗಿ ಕೊಡ್ತಾ ಇದೀವಿ. ಮತ್ತೆ ವಿಜೇತರಿಗೆಲ್ಲ ಟಿ ಶರ್ಟ್ಗಳು, ಟೋಪಿಗಳು, ಈ ರೀತಿಯ ಬಹುಮಾನಗಳು ಕೂಡ ಕೊಡ್ತಾ ಇದೀವಿ. ಸೊ ಕೊನೆಯದಾಗಿ ಎಲ್ಲರಿಗೂ ಈ ಬಾರಿ ನಾವು ನಿಂಬೆ ಹುಲ್ಲು ಅಂದ್ರೆ ಲೆಮನ್ ಗ್ರಾಸ್ ಸಸಿನ ಕೊಟ್ಟು ಅದರ ಮಾಹಿತಿಗಳನ್ನ ತಿಳಿಸಿ ಸೊ ಕೊನೆಯದಾಗಿ ಕಾರ್ಯಕ್ರಮನ ಮುಗಿಸ್ತೀವಿ. ಸೊ ಈ ಕಾರ್ಯಕ್ರಮ ಇಲ್ಲಿವರೆಗೂ ಒಟ್ಟು 12 ಹಳ್ಳಿಗಳಾಗಿದೆ. ನಮ್ಮ ಆವಲಗುರ್ಕಿ 13ನೇ ಹಳ್ಳಿ. ಸೊ ಇವತ್ತಿಗೆ ನಮಗೆ ಆವಲಗುರ್ಕಿ ಕಾರ್ಯಕ್ರಮ ಮುಗಿತಾ ಇದೆ, ಆವಲಗುರ್ಕಿ ಪಂಚಾಯತ್ ಇದು. ಸೊ ನಾಳೆಯಿಂದ ನಾವು ತಿಪ್ಪೇನಹಳ್ಳಿ ಪಂಚಾಯತಿಗೆ ಕಾರ್ಯಕ್ರಮನ ವಿಸ್ತರಿಸ್ಕೊಂಡು ಹೋಗ್ತಾ ಇದ್ದೀವಿ. ಆವಲಗುರ್ಕಿ ಹಾಲ್ ಅಂಡ್ ಡೈರಿ ಅಧ್ಯಕ್ಷ ನಾವು. ಆದ್ರೆ ನಮ್ಮ ಈಶಾ, ನಮ್ಮ ಗುರುಜಿ ಪಾದಗಳು ನಮಸ್ಕರಿಸ್ತಾ ಇವತ್ತು ನಮ್ಮ ಊರಿನಲ್ಲಿ ಒಂದು 2-3 ಮಾತುಗಳು, ಒಂದು ಮೀಟಿಂಗ್ ಇದೆ. ವರ್ಷಕ್ಕೊಂದ್ಸಲ ಬಹಳಷ್ಟು ಮಹಿಳೆಯರನ್ನ ಇಲ್ಲಿ ಕರೆಸಿ ಅವರ ಆಟಗಳು, ಅವರು ಒಂದು ಉತ್ತರ ಕೇಳ್ತಾರೆ. ಇವರು ಇದಕ್ಕೆ ಇದ್ ಮಾಡ್ತಾರೆ, ಏನು ಇಲ್ಲಿ ಬಂದಿದ್ ಪ್ರೆಸ್ ಮೀಟಿಂಗ್ ಮಾಡಿ ಇವತ್ತೇನ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಅವರು ಇಂಥ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅವರು ಹೇಳಿದ್ದು ಮಾತಕ್ಕೆ ಉತ್ತರ ಕೊಡ್ತಾರೆ. ಆ ಉತ್ತರ ಕೊಟ್ಟಿರ್ತಕ್ಕಂಥವ್ರಿಗೆ ಎಲ್ಲ ಪ್ರೈಸ್ ಕೂಡ ಕೊಡ್ತಾರೆ. ಆದ್ರೆ ಇವತ್ತು ಈಶಾ ಬಂದಿರೋದ್ರಿಂದ ಬಹಳಷ್ಟು ಹೆಚ್ಚಿನ ಒಂದು ಮಕ್ಕಳಿಗೆ ಸುಮಾರು ದಿವಸ ಇಲ್ಲಿ ಒಂದು ಪಾಠ ಮಾಡಿದ್ರು ಈ ಸ್ಕೂಲ್ ಇಲ್ಲಿದ್ದ ಟೈಮ್ನಲ್ಲಿ. ಅವ್ರಿಗೆ ಡ್ಯಾನ್ಸು, ಒಂದು ಹಾಡುಗಳು ಇಷ್ಟೊತ್ತು ಆಡ್ತಾ ಇದ್ರು ಮಕ್ಕಳು. ಅದು ಬಹಳ ನಮ್ಗೆ ಸಂತೋಷ ಆಗ್ತದೆ. ಇವತ್ತಿನ ದಿವಸ ಬಹಳ ಈಶಾ ಬಂದು ನಮ್ಮ ಆವಲಗುರ್ಕಿ ಪಂಚಾಯತಿನಲ್ಲಿ ಒಂದು ದೊಡ್ಡ ಈ ಮೊನ್ನೆ ಒಂದು ಕೆಂಪೇಗೌಡ ಅಂತ ಜಯಂತಿ ಮಾಡಿದ್ರು. ಇದರಲ್ಲಿನೂ ಕೂಡ ಇಲ್ಲಿ ಆವಲಗುರ್ಕಿಯಲ್ಲಿ ಅಷ್ಟೊಂದು ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ಇವತ್ತು ಎಲ್ಲಾ ಕಾರ್ಯಕ್ರಮಕ್ಕೆ ಒಂದು ವಾರಕ್ಕೆ ಒಂದು ಸಲ ಪ್ರತಿಯೊಬ್ಬ ಡಾಕ್ಟ್ರು ಬರ್ತಾರೆ. ಇಲ್ಲಿ ಡಾಕ್ಟ್ರು ಬಂದು ಬಡವರಿಗೆ, ಬಡ ಮಕ್ಕಳಿಗೆ ಎಲ್ಲ ಒಂದು ವಿಷಯ ಬಹಳಷ್ಟು ತಿಳಿಸ್ತಾ ಇರ್ತಾರೆ. ಅವರು ಅದನ್ನೇ ಬಳಸ್ಕೊಂಡು ಇವತ್ತು ಬಹಳಷ್ಟು ನಮ್ಮ ಆವಲಗುರ್ಕಿ ಪಂಚಾಯತಿನಲ್ಲಿನೇ ಬಹಳ ಹೆಚ್ಚಿನ ಒಂದು ಶಕ್ತಿ ಬಂದಂಗೆ ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಒಳ್ಳೆ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಇವತ್ತು ನಮ್ಮ ಊರಿನಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ. ಆ ಫಂಕ್ಷನ್ ಅಲ್ಲಿ ಎಲ್ಲ ಹೆಣ್ಮಕ್ಳು, ಹೆಂಗಸರು, ಗಂಡಸರು ಕೂಡ ಬಂದು ಇಲ್ಲಿ ಅವರೊಂದು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ನಾವೆಲ್ಲ ಉತ್ತರ ಕೊಟ್ಟಿರ್ತಕ್ಕಂಥವ್ರಿಗೆ ಎಲ್ಲ ಪ್ರೈಸ್ ಕೂಡ ಕೊಡ್ತಾರೆ. ಅದರಿಂದ ಬರಬೇಕು ಅಂತ ನಾವು ಪ್ರಾರ್ಥಿಸುತ್ತೇವೆ. ಆಟಗಳು, ಅವ್ರು ಡ್ಯಾನ್ಸ್ ಕೂಡ ಆಡಿಸ್ತಾರೆ, ಮಕ್ಕಳಿಗೆ ಒಂದು ಪಾಠ ಕಲಿಸ್ಕೊಡ್ತಾರೆ.
ಪ್ರತಿಯೊಂದನ್ನು ಅವರು ಉತ್ತರ ಕೇಳ್ತಾ ಇದ್ದಾರೆ. ಇವ್ರ ಉತ್ತರ ಕೇಳ್ಬೇಕು, ಅವ್ರು ಹೇಳಿದ ಮಾತಿಗೆ ಇವ್ರು ಉತ್ತರ ಕೊಡ್ಬೇಕು. ಉತ್ತರ ಕೊಟ್ಟಂತವ್ರಿಗೆ ಎಲ್ಲರಿಗೂ ಒಂದು ಪ್ರೈಸ್ ಕೂಡ ಕೊಟ್ಟು ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾರೆ. ಅದರಿಂದ ನಾವು ಏನು ಯೋಚನೆ ಮಾಡಂಗಿಲ್ಲ. ಅವರು ದೇವರ ಒಂದು ಕೃಪೆಯಿಂದ ಬಹಳಷ್ಟು ಹೆಚ್ಚಿನ ಒಂದು ಆಸಕ್ತಿಯಿಂದ ಹಾವಲಗುರ್ಕಿ ಪಂಚಾಯತಿ ಅಷ್ಟೇ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅದರಿಂದ ಬಹಳ ಒಳ್ಳೆ ಇದು ಮಾಡಿದ್ದಾರೆ, ಪರವಾಗಿಲ್ಲ, ಒಂದು ಇದು ಮಾಡ್ತಾ ಇದೆ.